ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಧನುಪ್ರಿಯ. ಇವತ್ತು ನಾನು ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಅಂದರೆ ನಮ್ಮ ಆಂಟಿಯರ ಮನೆಗೆ. ಅದಕ್ಕೆ ನಮ್ಮ ಮನೆಯವರು ಬೆಳಗ್ಗೆನೇ ಎದ್ದು ನನ್ನ ಅಮ್ಮನ ಮನೆ ಹತ್ರ ಬಿಟ್ಟು ಹೋದ್ರು. ಯಾಕೆಂದರೆ ನಾನು ನಮ್ಮಮ್ಮ ಇಬ್ಬರು ಹೋಗ್ತಿದ್ದೀವಿ. ಅದಕ್ಕೆ ನಮ್ಮಮ್ಮ ನೋಡಿದ್ರೆ ಫ್ಯಾಕ್ಟ್ರಿ ಕೆಲಸ ಮಾಡ್ಕೊಂಡು ಕೂತಿತ್ತು. ಆಮೇಲೆ ನಡಿಯಮ್ಮ ಹೋಗೋಣ ಅಂತ ಅಂದ್ಬಿಟ್ಟು ನಾನು ಕ್ಯಾಬ್ ಬುಕ್ ಮಾಡಿದೆ. ಕೊನೆಗೂ ಅಕ್ಸೆಪ್ಟ್ ಮಾಡ್ಕೊಂಡ್ರು. ಆಮೇಲೆ ನಮ್ಮ ಬೇಬಿನ ಒಂದು ಸ್ವಲ್ಪ ಮುದ್ದು ಮಾಡಿ ನಾವು ಹೊರಡ್ತಿದ್ದೀವಲ್ಲ, ಆಮೇಲೆ ಅವಳಿಗೆ ತಿನ್ಸೋರು ಯಾರೂ ಇರೋದಿಲ್ಲ ಅಂತ ಸ್ವಲ್ಪ ಹೊತ್ತು ಮುದ್ದು ಮಾಡ್ತಾಯಿದ್ದೆ. ಅವಳಿಗೆ ಬೇರೆ ಹುಷಾರು ಬೇರೆ ಇರಲಿಲ್ಲ. ಅದಕ್ಕೆ ನಮ್ಮಮ್ಮ ಟಾನಿಕ್ ಹಾಕ್ತಾಯಿದ್ರು. ಅವಳು ನೋಡಿ ಎಷ್ಟು ಇಷ್ಟಪಟ್ಟು ಕುಡಿತಾಳೆ ಅಂತ ಅಂದ್ಬಿಟ್ಟು. ಆದರೂ ಅವಳನ್ನ ಒಬ್ಳನ್ನೇ ಬಿಟ್ಟೋಗೋಕೆ ತುಂಬಾ ಬೇಜಾರು. ಏನು ಮಾಡೋದು, ಹೋಗಲೇಬೇಕಲ್ವ. ಅದಕ್ಕೆ ಅವಳಿಗೂ ಟಾಟಾ ಮಾಡಿ ನಾವು ಕೂಡ ಹೊರಟ್ವಿ. ಕ್ಯಾಬ್ ಕೂಡ ಬಂದಿತ್ತಲ್ಲ, ಅದಾದಮೇಲೆ ನಾನು ನಮ್ಮಮ್ಮ ಹೊರಟ್ವಿ ರೈಲ್ವೆ ಸ್ಟೇಷನ್ಗೆ. ಸೀಟ್ ಕೂಡ ಸಿಕ್ತು. ನಾವು ಅಲ್ಲಿಂದ ಸೀದಾ ಬಂದಿದ್ದೆ ಟಿಪ್ಟೂರಿಗೆ. ಟಿಪ್ಟೂರಿಂದ ಬಂದು ಆಮೇಲೆ ಬಸ್ ಇದೆಯಾ ಅಂತ ಅಂದ್ಬಿಟ್ಟು ನೋಡಿದ್ವಿ. ಬಸ್ ಇರಲಿಲ್ಲ. ಅದಕ್ಕೆ ರೈಲ್ವೆ ಸ್ಟೇಷನಿಂದ ಫುಲ್ಲು ನಡ್ಕೊಂಡು ಹೋಗೋಂಗಾಯಿತು. ಆಮೇಲೆ ಅಲ್ಲೊಂದು ಟ್ಯಾಕ್ಸಿ ನಿಂತಿತ್ತು. ಕೇಳಿದ್ವಿ, ಹಾಂ ಹೋಗ್ತೀವಿ ಅಂತ ಹೇಳಿದ್ರು. ಅದಾದಮೇಲೆ ಟ್ಯಾಕ್ಸಿ ಹತ್ತಿ ಕೂತ್ಕೊಂಡ್ವಿ. ತುಂಬ ಜನಕ್ಕೆ ಬೇರೆ ಕೂತಿದ್ರು. ಮೊದಲೇ ಗೊತ್ತಲ್ಲ ಟ್ಯಾಕ್ಸಿ ಅಂದರೆ ಹಿಂಗಿರುತ್ತೆ ಅಂತ, ಒಬ್ಬರ ಮೇಲೆ ಒಬ್ರನ್ನ ಕೂರಿಸ್ತಾರೆ. ಆಮೇಲೆ ಅಲ್ಲಿಂದ ಸೀದಾ ಹೊಟ್ವಿ. ನಾವು ಓಡೋ ಟೈಮಿಗೆ ಬಸ್ ಕೂಡ ಹೊಟ್ಟಿತ್ತು. ಆಮೇಲೆ ಇಳಿಯೋಕ್ಕೂ ಆಗಲ್ಲ ಹತ್ತಕ್ಕೂ ಆಗಲ್ಲ ಅಂತ ಅಂದ್ಬಿಟ್ಟು ಅದೇ ಟ್ಯಾಕ್ಸಿಲಿ ಹೋದ್ವಿ. ನಾವು ಅಲ್ಲಿಂದ ಸುಮಾರು ಅರ್ಧ ಗಂಟೆ ಬಂದ್ವಿ. ಅದಾದಮೇಲೆ ನಮ್ಮ ಹೇಮ ಆಂಟಿ ಮನೆ ಕಡೆಗೆ ನಡೆದ್ವಿ. ಹೋಗಿ 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 ಸಾಕಾಗೋಯ್ತು. ಕೊನೆಗೂ ನಮ್ಮ ಹೇಮ ಆಂಟಿ ಪ್ಯಾಲೇಸ್ ಸಿಕ್ತು. ಆಮೇಲೆ ನಮ್ಮ ಹೇಮ ಆಂಟಿ ನಾವು ಬಂದಿದ್ದು ನೋಡಿ ಈಚೆನೆ ನಿಂತ್ಕೊಂಡು ಕಾಯ್ತಾಯಿದ್ರು. ನಮ್ಮನ್ನು ವೆಲ್ಕಮ್ ಮಾಡೋದಕ್ಕೆ ಬೆಕ್ಕುಗಳೆಲ್ಲ ನಿಂತಿದ್ವು. ಆಮೇಲೆ ನಮ್ಮ ಆಂಟಿ ಮನೆ ನೋಡಿ ಹೇಗಿದೆ ಅಂತ. ನನಗಂತೂ ತುಂಬಾ ಇಷ್ಟ. ಈ ಮನೆ ನಾನು ಹುಟ್ಟಾಗ ಕಟ್ಟಿರೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಏನೇ ಹೇಳಿ, ಹಳ್ಳೀಲಿರೋ ಅಷ್ಟು ನೆಮ್ಮದಿ ಸಿಟಿಲೆಲ್ಲೂ ಇರೋದಿಲ್ಲ. ನಾವು ಸಂಜೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಅದಕ್ಕೆ ಬೇಗನೆ ಹಾಲು ಕರೆದಿಟ್ಬಿಟ್ಟು ಹೋಗ್ಬಿಡೋಣ ಅಂತ ಅಂದ್ಕೊಂಡ್ವಿ. ನಾನು ಹಾಲು ಕರಿಯೋಕ್ಕೆ ಅಂತ ಹೋದೆ. ನನಗೆ ಫುಲ್ ಹೆದರಿಕೆ, ಎಲ್ಲಿ ಒದ್ಗಿದ್ದು ಬಿಡುತ್ತೋ ಅಂತ ಅಂದ್ಬಿಟ್ಟು. ಆಮೇಲೆ ಎದ್ದು ಕುತ್ಕೊತಿದ್ದೆ. ನಮ್ಮ ಹೇಮ ಆಂಟಿಗೂ ಹಾಲು ಕರಿಯೋಕ್ಕೆ ಬಿಡ್ತಿರ್ಲಿಲ್ಲ, ನಾನು ಕರಿತಿರ್ಲಿಲ್ಲ. ಆಮೇಲೆ ಹೆಂಗೋ ನಾನೊಂಚೂರು ಕರೆದಿದ್ದನ್ನ ಕರುಗೆ ಕೊಡೋಕ್ಕೆ ಅಂತ ಹೋದೆ. ಅದು ಫುಲ್ ನನ್ನೇ ನೋಡ್ತಾ ಇತ್ತು. ನನಗೇನೋ ತರ್ತಿದ್ದಾರೆ ತಿಂಡಿ ತಿನ್ನೋಕ್ಕೆ ಅಂತ ಅಂದ್ಬಿಟ್ಟು. ನಾವೆಲ್ಲ ಕೆಲಸ ಮುಗಿಸೋ ಅಷ್ಟೊತ್ತಿಗೆ ನನ್ನ ತಮ್ಮ ಕೂಡ ಬಂದ. ನಾನು ವೀಡಿಯೋ ಮಾಡ್ತಿದ್ದಿದ್ದು ನೋಡಿ ಸೈಡ್ಗೆ ಹೋಗ್ತಿದ್ದ ನಗಾಡ್ಕೊಂಡು. ಆಮೇಲೆ ನಾನು ಬಂದಿದ್ದಕ್ಕೆ ಫುಲ್ಲು ಖುಷಿ ಅವನಿಗೆ. ಆಮೇಲೆ ನಾನು ಬಂದರೆ ಸಾಕು ಫುಲ್ ಎನರ್ಜಿ ಬಂದ್ಬಿಟ್ಟಿರುತ್ತೆ ಅದು ಇದು ಕೆಲಸ ಮಾಡೋದಕ್ಕೆ. ಈ ಹಸುನ ಒಳಗಡೆ ಕರ್ಕೊಂಡೋಗಿ ಹಾಲು ಕರೆದ್ರೆ ಹಾಲು ಕೊಡೋದಿಲ್ಲ. ಅದಕ್ಕೇ ಈ ಸುಬ್ಬಿನ ಈಚೆನೆ ಕುತ್ಕೊಂಡು ಕರೆದ್ರು. ನನಗಂತೂ ದೊಡ್ಡ ಹಸು ಹತ್ರ ಆಟಾಡೋಕೆ ಮೀಟ್ರಿಲ್ಲ ಅಂತ ಅಂದ್ಬಿಟ್ಟು ಚಿಕ್ಕ ಕರು ಹತ್ರ ತಂದ್ಬಿಟ್ಟು ಆಟಾಡ್ತಿದ್ದೆ. ನಾವೆಲ್ಲ ಕೆಲಸ ಮುಗಿಸಿ ಡೈರಿಗೆ ಹಾಲು ಹಾಕ್ಬಿಟ್ಟು ಬರೋ ಅಷ್ಟರಲ್ಲಿ ಕತ್ಲೆ ಆಗಿತ್ತು. ಅದಾದಮೇಲೆ ಆಟೋ ಕೂಡ ಬಂದಿತ್ತು. ಅದಾದಮೇಲೆ ದೇವಸ್ಥಾನದ ಹತ್ರ ಬಂದ್ವಿ. ದೇವಸ್ಥಾನದಲ್ಲಿ ತುಂಬಾ ಜನ ಇದ್ದರು. ಅಂದರೆ ತುಂಬ ಜನ ಅಂದರೆ ಆ ಊರ ಜನನೇ, ಸ್ವಲ್ಪ ಜನ ಇದ್ದರು. ಆಮೇಲೆ ನಾವು ದೇವಸ್ಥಾನದ ಸುತ್ತ ಒಂದು ರೌಂಡ್ ಬಂದುಬಿಟ್ಟು ನಮಸ್ಕಾರ ಮಾಡಿಕೊಂಡು ಬಂದ್ವಿ. ಅದಾದಮೇಲೆ ಕಾಲು ತೊಳ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕಾಲು ತೊಳ್ಕೊಳಕ್ಕೆ ಬಂದ್ವಿ. ಆಮೇಲೆ ಸೀದಾ ಒಂದು ನಮಸ್ಕಾರ ಹಾಕ್ಕೊಂಡು ಒಳಗೋದ್ವಿ. ದೇವರು ಕೂಡ ರೆಡಿಯಾಗಿತ್ತು. ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಕೇಳಬೇಕಾಗಿದ್ದನ್ನೆಲ್ಲ ಕೇಳಿಕೊಂಡು ನಾವು ಸೀದಾ ಅಲ್ಲಿಂದ ಹೊರಡೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ಅಷ್ಟೊತ್ತಿಗೆ ಇನ್ನೊಬ್ರು ಯಾರೋ ಬಂದಿದ್ರು ಅಂತ ದೇವ್ರು ಹೇಳ್ತಾಯಿತ್ತು. ಆಮೇಲೆ ಕೊನೆಗೆ ಇನ್ನೊಂದು ಸತಿ ನಮಸ್ಕಾರ ಮಾಡಿಕೊಂಡು ನಾವು ಹೊರಟಿದ್ದೆ ಮನೆ ಕಡೆಗೆ. ನಾವು ದೇವಸ್ಥಾನಕ್ಕೆ ಬಂದಾಗ ಆಲ್ಮೋಸ್ಟ್ 7:30, 8 ಆಗಿತ್ತು. ನಾವು ಮನೆಗೆ ಹೋಗೋ ಅಷ್ಟರಲ್ಲಿ 11 ಆಗಿತ್ತು. ಫುಲ್ ಕತ್ಲೆ ಆಗೋಗಿತ್ತು. ಅದು ಒಂಥರ ಕಾಡು ಥರ ಇತ್ತು ಆಯಿತಾ, ಫುಲ್ಲೆಲ್ಲ. ಅದಾದಮೇಲೆ ನಾನು ವಿಡಿಯೋ ಮಾಡ್ಕೊಳ್ಳೋದಕ್ಕೋಸ್ಕರ ನಿಲ್ಲಿಸ್ಬಿಟ್ಟು ವಿಡಿಯೋ ಮಾಡಿಕೊಂಡೆ. ಅದಾದಮೇಲೆ ನಮ್ಮ ಆಂಟಿ ಬಂದಿದ್ದ ತಕ್ಷಣ ನನಗೆ ಅಕ್ಕಿ ಪಾಯಸ ಇಷ್ಟ ಅಂತ ಅಂದ್ಬಿಟ್ಟು ಅಕ್ಕಿ ಪಾಯಸ ಮಾಡಿದ್ರು. ಅದು ನಾವು ಒಲೆಯಲ್ಲೇ ಅಡುಗೆ ಮಾಡಿದ್ದು. ಎಷ್ಟು ಬೇಗ ಆಗುತ್ತೆ ಅಲ್ವಾ ಒಲೆಯಲ್ಲಿ ಅಡುಗೆ. ಎಲ್ಲರೂ ಒಟ್ಟಿಗೆ ಊಟ ಮುಗಿಸಿ ಆಮೇಲೆ ಬೆಕ್ಕಿಗೂ ಊಟ ಹಾಕಿಬಿಟ್ಟು ನಾವು ಹೊರಟಿದ್ದೆ ಮಲ್ಗೋದಕ್ಕೆ. ನಾವು ಬೆಳಗ್ಗೆ ಎದ್ದಿದ ತಕ್ಷಣ ನಮಗೆ ಗುಡ್ ಮಾರ್ನಿಂಗ್ ಹೇಳಕ್ಕೆ ಬಂದಿದ್ದೆ ಈ ನವಿಲುಗಳು. ಎಷ್ಟಿದ್ವು ಗೊತ್ತಾ, ಒಂದು 3-4 ಇತ್ತು. ಇನ್ನು ಆಚೆ ಎಲ್ಲ ತುಂಬ ಇದ್ವು. ಅದನ್ನು ನೋಡ್ಕೊಂಡು ನಾನು ಸೀದಾ ಈಚೆ ಬರಬೇಕಾದ್ರೆ ನೋಡಿದೆ ಈ ಅಮ್ಮ ಮಗಳನ್ನ. ಇವಳು ನೋಡಿ ಎಷ್ಟು ಕೀಟ್ಲೆ ಮಾಡ್ತಿದ್ದಾಳೆ ಅಂತ. ಆಮೇಲೆ ರಾತ್ರಿ ಮಿಕ್ಕಿದ ಸ್ವಲ್ಪ ಪಾಯಸ ಇತ್ತು, ಅದನ್ನೇ ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ಇದ್ವಿ. ಅದಾದಮೇಲೆ ನಮ್ಮ ಆಂಟಿ ಅಡುಗೆ ಮಾಡೋದಕ್ಕೆ ಇಟ್ಟಿದ್ರು. ನಾನು ಒಂದು ಸತಿ ಅಲ್ಲ, ಒಂದು 3-4 ಸತಿ ಪಾಯಸ ಹಾಕ್ಕೊಂಡು ಕುಡಿದೆ. ನನಗಂತೂ ತುಂಬಾ ಇಷ್ಟ ಆಗಿತ್ತು ಅಕ್ಕಿ ಪಾಯಸ. ಯಾಕೆ ಅಂತ ಗೊತ್ತಿಲ್ಲ, ಮನೇಲಿ ಮಾಡಿದ್ರೆ ಕುಡಿಯೋದೇ ಇಲ್ಲ ಅಂತ ನಮ್ಮಮ್ಮ ಹೇಳ್ತಾಯಿತ್ತು. ಅದಕ್ಕೆ ಇಲ್ಲಿ ಕುಡಿತಿದ್ದೀನಲ್ಲ ಬಿಡು ಅಂತ ಅಂದ್ಬಿಟ್ಟು ಕುಡಿತಿದ್ದೆ. ಅಷ್ಟೊತ್ತಿಗೆ ನಮ್ಮ ಅಂಕಲು ಚಿಕನ್ ತೊಗೊಂಬಂದಿದ್ರು. ಅಷ್ಟರಲ್ಲಿ ಈ ಬೆಕ್ಕುಗಳು ನಮ್ಮ ಅಂಕಲ್ನ ಒಳಗೆ ಬರೋಕ್ಕೆ ಬಿಡ್ತಿರ್ಲಿಲ್ಲ. ನನಗೆ ಬೇಕು ಅಂತ ಹೇಳ್ತಾಯಿದ್ವು. ಅದಾದಮೇಲೆ ನಮ್ಮ ಅಂಕಲ್ ತಂದುಬಿಟ್ಟು ಶೆಲ್ಫ್ ಮೇಲೆ ಇಟ್ಟರು. ಅದನ್ನೇ ನೋಡ್ತಾಯಿತ್ತು ಎಲ್ಲಿಟ್ರು ಅಂತ ಅಂದ್ಬಿಟ್ಟು. ಅಷ್ಟೊತ್ತಿಗೆ ನಾನೊಂದು ಸ್ವಲ್ಪ ಎಲೆ ಕುಟ್ಟಬೇಕಾಗಿತ್ತು, ಅದನ್ನು ಕುಟ್ತಾ ಇದ್ದೆ. ನನ್ನ ಕೆಲಸ ಮುಗಿಸೋ ಅಷ್ಟರಲ್ಲಿ ನಮ್ಮ ಆಂಟಿ ಸಾರು ಕೂಡ ಮಾಡಿದರು. ಅದಾದಮೇಲೆ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಮುದ್ದೆ ಬೇರೆ ಮಾಡಿದರು. ಎಷ್ಟೊಂದು ದಿನ ಆಗಿತ್ತು ಮುದ್ದೆ ತಿಂದು. ಅದಕ್ಕೆ ನಾನು ಮುದ್ದೆ ತಿನ್ನೋಣ ಅಂತ ಅಂದ್ಬಿಟ್ಟು ತೊಗೊಂಡೆ. ನನ್ನ ತಮ್ಮ ಸಾರಲ್ಲಿ ತಿನ್ನಲ್ಲ ಅಂತ ಅಂದ್ಬಿಟ್ಟು ಸಪ್ರೇಟಾಗಿ ಅವನಿಗೆ ಅಂತ ಚಿಕನ್ ಫ್ರೈ ಮಾಡಿದ್ರು. ಹೇಗೆ ಮಾಡಿದ್ರು ಅಂದರೆ ಫಸ್ಟ್ ಚಿಕನ್ ಹಾಕ್ಕೊಂಡ್ರು, ಆಮೇಲೆ ಸ್ವಲ್ಪ ಅರಿಶಿನ, ಆಮೇಲೆ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಬಾಡಿಸಿದ್ರು. ಚಕ್ಕೆ, ಲವಂಗ, ಟೊಮ್ಯಾಟೊ, ತೆಂಗಿನಕಾಯಿ,
ಆಮೇಲೆ ಖಾರದ ಪುಡಿ ಸ್ವಲ್ಪ ಧನಿಯಾ ಪುಡಿ ಹಾಕಿ ರುಬ್ಕೊಂಡಿದ್ರು. ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಕುದಿಯಕ್ಕೆ ಬಿಟ್ರು. ಅದು ಹಸಿ ವಾಸನೆ ಎಲ್ಲ ಇರುತ್ತಲ್ವ, ಅದೆಲ್ಲ ಸ್ವಲ್ಪ ಹೋಗಬೇಕಾಗಿತ್ತು. ಅಲ್ಲಿ ತನಕ ಕುದಿಸಿದ್ರು. ಸ್ವಲ್ಪ ನೀರು ಹಾಕಿದ್ರು. ಅದಾದಮೇಲೆ ಅದನ್ನು ಕುದಿಸಿದ್ರು. ನಮ್ಮ ಆಂಟಿ ಅಡುಗೆ ಮಾಡ್ತಿದ್ರೆ ಒಲೆ ಮುಂದೆ ನಮಗಿಂತ ಜಾಸ್ತಿ ಬೆಕ್ಕುಗಳೇ ಬಂದು ಕೂತಿದ್ವು. ನಮ್ಮ ಮನೇಲಿ ತುಂಬಾ ಬೆಕ್ಕಿದೆ. ಅದು ಸ್ವಲ್ಪ ಬೇಯಬೇಕು ಅಂತ ಅಂದ್ಬಿಟ್ಟು ತಟ್ಟೆ ಮುಚ್ಚಿದ್ರು. ಅದಕ್ಕೆ ಸ್ವಲ್ಪ ಪೆಪ್ಪರ್ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿದ್ರೆ ರೆಡಿ ಆಗುತ್ತೆ ಚಿಕನ್ ಫ್ರೈ. ಮೇಯ್ನ್ ಇಂಪಾರ್ಟೆಂಟ್ ಅಂತ ಅಂದರೆ ಕುಡ್ಲಿಡೋದು, ಕಾಯಿಸ್ಬಿಟ್ಟು ಕುಡ್ಲಿಟ್ರು. ಅದಾದಮೇಲೆ ರೆಡಿ ಆಯಿತು ಚಿಕನ್ ಫ್ರೈ. ಅದೆಲ್ಲ ತಿಂದ್ಕೊಂಡು ನಾವು ಹೊರಟಿದ್ದೆ ಟಿಪ್ಟೂರ್ ರೈಲ್ವೆ ಸ್ಟೇಷನ್ಗೆ. ಅದಾದಮೇಲೆ ನಾವು ಬೇಗನೆ ಬಂದಿದ್ವಿ, ಒಂದು 10 to 20 ಮಿನಿಟ್ಸು ಬೇಗನೆ ಬಂದಿದ್ವಿ. ಅದಾದಮೇಲೆ ಟ್ರೈನ್ ಕೂಡ ಬಂತು. ಟ್ರೈನ್ ಹತ್ಬಿಟ್ಟು ಸೀದಾ ನಾವು ಅಲ್ಲಿಂದ ಯಶವಂತಪುರಿಗೆ ಬಂದು ಕ್ಯಾಬ್ ಮಾಡ್ಕೊಂಡು ಸೀದಾ ಮನೆಗೆ ಬಂದ್ವಿ.